ಹಾಯ್ ಹಲೋ ನಮಸ್ತೆ. ಇವತ್ತಿನ ಕ್ಲಾಸಿನೊಳಗೆ ಏನು ನೋಡೋಣ ಪೊಲಿಟಿಕಲ್ ಸೈನ್ಸ್ DSC 9 ಫಿಫ್ತ್ ಸೆಮ್ BA ಅಧ್ಯಾಯ 1 5 ಅಂಕ ಮತ್ತು 10 ಅಂಕ ವೆರಿ ಇಂಪಾರ್ಟೆಂಟ್ ರೀ. ಕೀ ಪಾಯಿಂಟ್ಸ್ ಅವ ಚಲೋತಂಗ ನೋಡ್ಕೊರಿ ಅಥವಾ ನೀವು ಚಲೋತಂಗ ನೋಟ್ಸ್ ಮಾಡ್ಕೊಂಡು ಓದ್ಬೋದ್ರಿ. ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅಧ್ಯಾಯ 1 ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಜಕೀಯ. ಈ ಚಾಪ್ಟರ್ ಒಳಗೆ ರಾಷ್ಟ್ರೀಯ ಸಂಬಂಧ ಎಂದರೇನು ನೋಡ್ಬರಿ. ರಾಷ್ಟ್ರ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನ್ ಮಾಡ್ತಾರ, ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದು ಕರೀತಾರೆ. ತದನಂತರ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ನೋಡೋಣ ಬರ್ರಿ. ಫಸ್ಟ್ ಒನ್ ಸ್ವರೂಪ ಒಳಗ ಫಸ್ಟ್ ಒನ್ ಚಲನಶೀಲ ಜಾಗತಿಕ ರಾಜಕೀಯ ಅಧ್ಯಯನ. ತದನಂತರ ಬಹುಶಾಸ್ತ್ರೀಯ ಅಧ್ಯಯನ ಆಸ್ಪಂದ. ತದನಂತರ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಶಕ್ತಿಗೆ ಮಹತ್ವ. ತದನಂತರ ಫೋರ್ತ್ ಒನ್ ಜಾಗತಿಕ ಸವಾಲುಗಳಿಗೆ ಆದ್ಯತೆ. ತದನಂತರ ಫಿಫ್ತ್ ಒನ್ ವಿಶ್ಲೇಷಣಾತ್ಮಕ ಮತ್ತು ಪ್ರಾಯೋಗಿಕ ವಿಧಾನಗಳ ಒಲವು. ತದನಂತರ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿ ನೋಡ್ಬರ್ರಿ. ಫಸ್ಟ್ ಒನ್ ರಾಷ್ಟ್ರ ರಾಜ್ಯಗಳ ವ್ಯವಸ್ಥೆ ಯಾವ ರೀತಿ ಆಕತ್ತೆ ಎಂಬುದನ್ನು ಇಲ್ಲಿ ನಾವು ತಿಳ್ಕೊಬೋದ್ರಿ. ತದನಂತರ ರಾಷ್ಟ್ರೀಯ ಹಿತಾಸಕ್ತಿಗಳು. ತದನಂತರ 3 ರಾಷ್ಟ್ರೀಯ ಶಕ್ತಿ. 4 ವಿದೇಶಾಂಗ ನೀತಿ. 5 ಆರ್ಥಿಕ ಸಾಧನಗಳು. 6 ಜಾಗತಿಕ ಮತ್ತು ಪ್ರಾದೇಶಿಕ ಸಂಸ್ಥೆಗಳು. ತದನಂತರ 7 ರಾಷ್ಟ್ರೀಯತೆಯ ಪಾತ್ರಧಾರಿಗಳು. ತದನಂತರ 8 ಸಿದ್ಧಾಂತಗಳು. 9 ಜಾಗತಿಕ ಸವಾಲುಗಳು. 10 ವಿವಿಧ ಪರಿಕಲ್ಪನೆಗಳು. ತದನಂತರ ಕ್ವಶನ್ ನಂಬರ್ 2 ಅಥವಾ ಅಧ್ಯಾಯ 2 ಅಂತಾರಾಷ್ಟ್ರೀಯ ಸಂಬಂಧಗಳ ವಿಕಾಸ. ಇಲ್ಲಿ ನಾವು ಏನೇನು ನೋಡ್ಬೋದು ಅಂದ್ರ ಪ್ರಾಚೀನ ಗ್ರೀಕ್ ನಗರ ರಾಜ್ಯ ವ್ಯವಸ್ಥೆ ಅವಧಿ. ತದನಂತರ ರೋಮ್ ಸಾಮ್ರಾಜ್ಯದ ಅವಧಿ. ತದನಂತರ ಮಧ್ಯಯುಗದ ಅವಧಿ. ತದನಂತರ ಮಧ್ಯಯುಗಾಂತದ ಅವಧಿ. ಆಧುನಿಕ ರಾಷ್ಟ್ರ ರಾಜ್ಯಗಳ ವ್ಯವಸ್ಥೆ ಅವಧಿ. ತದನಂತರ ಅಧ್ಯಾಯ 3 ಒಂದು ಶೈಕ್ಷಣಿಕ ಶಾಸ್ತ್ರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಭಿವೃದ್ಧಿಯನ್ನು ನೋಡ್ಬರ್ರಿ. ಫಸ್ಟ್ ಒನ್ ರಾಯಭಾರಕ ಇತಿಹಾಸದ ಹಂತ, ಪ್ರಚಲಿತ ಘಟನೆಗಳ ಹಂತ. ತದನಂತರ ಕಾನೂನಾತ್ಮಕ ಮತ್ತು ಸಾಂಸ್ಥಿಕ ಹಂತ. ತದನಂತರ ಮಹಾಯುದ್ಧೋತ್ತರ ಹಂತ. ಅದರೊಳಗೆ ಎಷ್ಟು ಪಾಯಿಂಟ್ ಬರ್ತಾವ್ರ? 4 ಪಾಯಿಂಟ್ ಬರ್ತಾವ್ರಿ. ಫಸ್ಟ್ ಒನ್ ಸೈದ್ಧಾಂತಿಕ ವಿಧಾನಗಳಿಗೆ ಮಹತ್ವ. ಸೆಕೆಂಡ್ ಸಮಗ್ರ ಅಂಶಗಳ ಅಧ್ಯಯನಕ್ಕೆ ಒಲವು. ತದನಂತರ 3 ವಿವಿಧ ಕಾಳಜಿಗೆ ಪ್ರಾಶಸ್ತ್ಯ. ಫೋರ್ತ್ ಒನ್ ವರ್ತನಾ ವಿಧಾನ ಆದ್ಯತೆ. ತದನಂತರ ಅಧ್ಯಾಯ 4 ವಿಶ್ವ ಯುದ್ಧಗಳು. ಫಸ್ಟ್ ಒನ್ ಮಹಾಯುದ್ಧದ ಕಾರಣಗಳು 1914ರಿಂದ 1918ರವರೆಗೆ. ಫಸ್ಟ್ ಒನ್ ಅಕ್ರಮಕಾರಿ ರಾಷ್ಟ್ರೀಯತೆ. ಸೆಕೆಂಡ್ ಒನ್ ವಸಾಹತು ಪೈಪೋಟಿ. ಥರ್ಡ್ ಒನ್ ಜರ್ಮನಿಯ ಮಹತ್ವಾಕಾಂಕ್ಷೆ. ಫೋರ್ತ್ ಒನ್ ಗಡಿಯ ವಿವಾದಗಳನ್ನು ನೋಡ್ಬೋದ್ರಿ. ಫಿಫ್ತ್ ಒನ್ ಗುಪ್ತ ಮೈತ್ರಿ ಕೂಟಗಳು. ಸಿಕ್ಸ್ತ್ ಒನ್ ಶಸ್ತ್ರಾಸ್ತ್ರ ಸ್ಪರ್ಧೆ. ಅಂತಾರಾಷ್ಟ್ರೀಯ ಘಟನೆಯೊಂದನ ಕೊರತೆ. ತತ್ಕ್ಷಣದ ಕಾರಣಗಳು. ತದನಂತರ ಮೊದಲ ಮಹಾಯುದ್ಧದ ಪರಿಣಾಮಗಳು ಏನೇನು ಆಕವ. ಫಸ್ಟ್ ಒನ್ ರಾಜಕೀಯ ಪರಿಣಾಮ ಆಕತ್ರಿ. ರಾಜಕೀಯ ಪರಿಣಾಮ ಒಳಗ 4 ವಿಧಗಳು ಬರ್ತಾವ. ಫಸ್ಟ್ ಒನ್ ಎ ರಾಜ್ಯ ಪ್ರಭುತ್ವಗಳ ಅಂತ್ಯ. ಬಿ ಹೊಸ ರಾಷ್ಟ್ರಗಳ ಉದಯ. ಸಿ ವಿಶ್ವಶಕ್ತಿಯಾಗಿ ಅಮೆರಿಕ. ತದನಂತರ ಡಿ ರಾಷ್ಟ್ರಗಳ ಸಂಘದ ಸ್ಥಾಪನೆ. ಸೆಕೆಂಡ್ ಒನ್ ಸಾಮಾಜಿಕ ಪರಿಣಾಮಗಳು. ಥರ್ಡ್ ಒನ್ ಆರ್ಥಿಕ ಪರಿಣಾಮಗಳು ನೋಡ್ಬೋದ್ರಿ. ಎರಡನೇ ಮಹಾಯುದ್ಧದ ಕಾರಣ ಏನಾಗತ್ತಂದ್ರೆ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ನಡೆದಿದ್ರಿ. ಅದನ್ನ ಕಾರಣಗಳು ಫಸ್ಟ್ ಒನ್ ವರ್ಸೆಲ್ಸ್ ಒಪ್ಪಂದದ ದೋಷಗಳು. ಸೆಕೆಂಡ್ ಒನ್ ರಾಷ್ಟ್ರಗಳ ಸಂಘದ ವೈಫಲ್ಯತೆ. ತದನಂತರ 3 ಸರ್ವಾಧಿಕಾರಿಗಳ ಏಳಿಗೆ. ಫೋರ್ತ್ ಒನ್ ಸಾಮ್ರಾಜ್ಯ ವಿಸ್ತರಣಾ ದಾಹ. ಫಿಫ್ತ್ ಒನ್ ಸೈದ್ಧಾಂತಿಕ ಹೋರಾಟಗಳು. ಸಿಕ್ಸ್ತ್ ಒನ್ ಅಮೆರಿಕ ತಾಟಸ್ಥ್ಯ. ಸೆವೆಂತ್ ಒನ್ ತತ್ಕ್ಷಣದ ಕಾರಣಗಳು ನೋಡ್ಬೋದ್ರಿ. ಎರಡನೇ ಮಹಾಯುದ್ಧದ
ಯಾವ ರೀತಿಯ ಪರಿಣಾಮಗಳ ಆಕ್ಕವ ಎಂಬುದನ್ನು ನೋಡ್ಬರಿ. ಫಸ್ಟ್ ಒನ್, ಅಪಾರ ಜೀವ ಮತ್ತು ಆಸ್ತಿಗಳ ನಾಶ. ತದನಂತರ 2, ನಿರಂಕುಶ ಆಳ್ವಿಕೆಯ ಅಂತ್ಯ. 3, ವಸಾಹತು ಅಥವಾ ಸಾಮ್ರಾಜ್ಯ ಸಾಹಿತ್ಯದ ನಾಶ. 4th ಒನ್, ರಾಷ್ಟ್ರೀಯ ಚಳುವಳಿಗಳ ವರ್ಧನೆ. 5th ಒನ್, ಶೀತಲ ಸಮರ ಉದಯ. ತದನಂತರ 6, ವಿಶ್ವಸಂಸ್ಥೆಯ ಸ್ಥಾಪನೆ. ಅಧ್ಯಾಯ 5, ಶೀತಲ ಸಮರ. ಶಾಂತಿಯ ಕಾಲದ ಶಸ್ತ್ರರಹಿತ ಯುದ್ಧ ಸನ್ನಿವೇಶವನ್ನು ಏನೆಂದು ಕರೀತಾರಂದ್ರ ಶೀತಲ ಸಮರ ಎನ್ನಬಹುದು. ಶೀತಲ ಸಮರದ ಕಾರಣಗಳು ನೋಡ್ಬರ್ರಿ. ಸೈದ್ಧಾಂತಿಕ ಸಂಘಗಳು, ತದನಂತರ ಶಸ್ತ್ರ ಸ್ಪರ್ಧೆ ಬರ್ತಾವ್ರಿ. ಅದರಲ್ಲಿ 3, ಪರಸ್ಪರ ಸಂಶಯ. 4, ಎಲ್ಲಾಟ ಸಮ್ಮೇಳನ ತತ್ವ ಮತ್ತು ಉಲ್ಲಂಘನೆಗಳು. 5th ಒನ್, ಪರಸ್ಪರ ವಿರೋಧಾತ್ಮಕ ಪ್ರಚಾರ. 6th ಒನ್, ಸೋವಿಯತ್ ರಷ್ಯಾದಿಂದ ನಿರಂತರ ವಿಟೋ ಅಧಿಕಾರ ಬಳಕೆ. ತದನಂತರ 7, ಟ್ರೂಮನ್ ಯೋಜನೆಯ ಜಾರಿ. ಶೀತಲ ಸಮರ ಯುದ್ಧದ ಪರಿಣಾಮಗಳು. ಫಸ್ಟ್ ಒನ್, 2 ಶಕ್ತಿ ಬಣಗಳ ಸೃಷ್ಟಿ. 2 ಮಿಲಿಟರಿಯ ಕೂಟಗಳ ರಚನೆ. 3, ಅಲಿಪ್ತ ಚಳುವಳಿಯ ಉದಯ. 4, ವಿಶ್ವಸಂಸ್ಥೆಯ ಕಾರ್ಯಾಚರಣೆ ಧಕ್ಕೆ. 5th ಒನ್, ಶಸ್ತ್ರ ನಿಯಂತ್ರಣ ಹಾಗೂ ನಿಶಸ್ತ್ರೀಕರಣದ ವೈಫಲ್ಯ. 6th ಒನ್, ವಿದೇಶಾಂಗ ನೀತಿಯ ಆರ್ಥಿಕ ಅಂಶಗಳ ಮಹತ್ವ. 7th ಒನ್, ಸಾಮೂಹಿಕ ಭದ್ರತೆಯ ವಿಫಲ. ತದನಂತರ ಅಧ್ಯಾಯ ಸಂಖ್ಯೆ 6, ರಾಷ್ಟ್ರೀಯ ಹಿತಾಸಕ್ತಿ. ಚಾರ್ಲ್ಸ್ ಲೆರ್ಚ್ ಮತ್ತು ಅಬ್ದುಲ್ ಅಪರ್ ಪ್ರಕಾರ ರಾಷ್ಟ್ರವೊಂದರ ಸರ್ಕಾರವು ಕಾರ್ಯಾಚರಿಸುವ ಸಾಮಾನ್ಯ ದೂರದ ದೃಷ್ಟಿ ಅಥವಾ ನಿರಂತರ ಉದ್ದೇಶಗಳೇ ರಾಷ್ಟ್ರೀಯ ಹಿತಾಸಕ್ತಿ ಎಂದು ಕರೆಯುವರು. ಚಾರ್ಲ್ಸ್ ವೆಲ್ಚ್ ಅವರ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳು ಯಾವ? ಫಸ್ಟ್ ಒನ್, ಅಸ್ಮಿತೆ. ತದನಂತರ ಭದ್ರತೆ. ತದನಂತರ ಶಾಂತಿ. ತದನಂತರ ಆರ್ಥಿಕ ಸಮೃದ್ಧಿ. ತದನಂತರ ಸಿದ್ಧಾಂತ. ತದನಂತರ ಶಕ್ತಿ. ಅನಂತರ ಯಾವುದು ಬರ್ತದ? ದೇಶದ ಘನತೆ. ರಾಷ್ಟ್ರೀಯ ಹಿತಾಸಕ್ತಿಯ ಬಗ್ಗೆ ವಿಧಗಳ ಎಷ್ಟದವ ಎಂಬುದನ್ನ ನೋಡೋಣ. ಫಸ್ಟ್ ಒನ್, ಪ್ರಾಥಮಿಕ ಹಿತಾಸಕ್ತಿಗಳು, ಮಾಧ್ಯಮಿಕ ಹಿತಾಸಕ್ತಿಗಳು, ತದನಂತರ ಶಾಶ್ವತ ಹಿತಾಸಕ್ತಿಗಳು, ತದನಂತರ ಅಸ್ಥಿರ ಹಿತಾಸಕ್ತಿಗಳು. 5th ಒನ್, ಸಾಮಾನ್ಯ ಹಿತಾಸಕ್ತಿಗಳು. ತದನಂತರ 6 ನಂಬರ್ ಯಾವ್ದು ಬರ್ತದೆ ಅಂದ್ರೆ ನಿರ್ದಿಷ್ಟ ಹಿತಾಸಕ್ತಿಗಳು. ತದನಂತರ ಇದ್ರೊಳಗೆ ಏನೇನು ಕೇಳ್ಯಾನ? ರಾಷ್ಟ್ರೀಯ ಹಿತಾಸಕ್ತಿ ಉತ್ತೇಜಿಸುವ ಸಾಧನಗಳು ಕೇಳ್ಯಾರ. ಫಸ್ಟ್ ಒನ್, ರಾಯಭಾರಕ ಸಂಧಾನ. ತದನಂತರ ಪ್ರಚಾರ. 3, ಆರ್ಥಿಕ ನೆರವು. 4, ಮೈತ್ರಿಕೂಟಗಳು. 5, ಬಲಪ್ರಯೋಗ. 6, ಸಾಮೂಹಿಕ ಭದ್ರತೆ. 7, ಮಿಲಿಟರಿ ಬಲದ ಪ್ರದರ್ಶನ. 8, ಧರ್ಮ. ಅಧ್ಯಾಯ ಸಂಖ್ಯೆ 7, ರಾಷ್ಟ್ರೀಯ ಶಕ್ತಿ. ದೇಶವೊಂದು ತನ್ನ ಹಿತಾಸಕ್ತಿಗಳನ್ನು ಸಂರಕ್ಷಿಸಿಕೊಳ್ಳಲು ಮತ್ತು ಹೊಂದಿರುವ ಸಾಮರ್ಥ್ಯವೇ ರಾಷ್ಟ್ರೀಯ ಶಕ್ತಿ ಎಂದು ಕರೆಯುವರು. ದೇಶವು ತನ್ನ ಹಿತಾಸಕ್ತಿ ಮತ್ತು ಸಂರಕ್ಷಿಸಿಕೊಳ್ಳಲು ಹೊಂದಿರುವ ಸಾಮರ್ಥ್ಯವೇ ಏನಂತಾರ ಅಂದ್ರೆ ರಾಷ್ಟ್ರೀಯ ಶಕ್ತಿ ಎಂದು ಕರೀತಾರೆ. ತದನಂತರ ಏನು ಹೇಳ್ಯಾರ? ರಾಷ್ಟ್ರೀಯ ಶಕ್ತಿ ನೆರವು, ಮನವೊಲಿಕೆ, ಬೆದರಿಕೆ ಅಥವಾ ಬಲಪ್ರಯೋಗದ ಮೂಲಕ ದೇಶವೊಂದರ ಇತರ ದೇಶಗಳ ನಿಯಂತ್ರಿಸುವ ಸಾಮರ್ಥ್ಯವೇ ರಾಷ್ಟ್ರೀಯ ಶಕ್ತಿ ಎಂಬುದನ್ನ ಹೇಳ್ಯಾರ್ರಿ. ರಾಷ್ಟ್ರೀಯ ಶಕ್ತಿಗಳ ಸ್ವರೂಪ: ಅಂತಾರಾಷ್ಟ್ರೀಯ ಸಂಬಂಧಗಳ ಸಾಧನ ಮತ್ತು ಗುರಿ. 2, ರಾಷ್ಟ್ರೀಯ ಹಿತಾಸಕ್ತಿಗಳ ಸಂರಕ್ಷಣೆಯ ಸಾಧನೆ. ತದನಂತರ 3, ಚಲನಶೀಲ ಅಥವಾ ಅಂತರ ಸಂಬಂಧ ಗುಣ. 4th ಒನ್, ದೇಶದಿಂದ ದೇಶಕ್ಕೆ ವ್ಯತ್ಯಾಸ. 5, ವೈವಿಧ್ಯಮಯ ಮೂಲಾಂಶಗಳ ಪರಿಕಲ್ಪನೆ. 6, ನೈಜ ಮತ್ತು ಸಂಭವನೀಯ ಆಯಾಮ. 7, ವಿದೇಶಾಂಗ ವ್ಯವಹಾರಗಳ ಆಧಾರ. 8, ಅಂತಾರಾಷ್ಟ್ರೀಯ ಸಂಬಂಧಗಳ ಮಾಧ್ಯಮ. ರಾಷ್ಟ್ರೀಯ ಶಕ್ತಿಯ ರೂಪಗಳನ್ನು ನೋಡ್ಬರ್ರಿ. ಫಸ್ಟ್ ಒನ್, ಸೈನಿಕ ಶಕ್ತಿ. 2,
ಆರ್ಥಿಕ ಶಕ್ತಿ 3, ಮಾನಸಿಕ ಶಕ್ತಿ. ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನು ಯಾವ್ಯಾವ್ರಿ? ಫಸ್ಟ್ ಒನ್ ಭೌಗೋಳಿಕ ಅಂಶಗಳು, ಸೆಕೆಂಡ್ ಒನ್ ನೈಸರ್ಗಿಕ ಸಂಪನ್ಮೂಲಗಳು, ಥರ್ಡ್ ತಂತ್ರಜ್ಞಾನ, ಫೋರ್ತ್ ಒನ್ ಜನಸಂಖ್ಯೆ, ಫಿಫ್ತ್ ಒನ್ ಆರ್ಥಿಕ ಅಭಿವೃದ್ಧಿ, ಸಿಕ್ಸ್ತ್ ಒನ್ ಸೈನಿಕ ಸಿದ್ಧತೆ. ನೀವು ಇವನ್ನೆಲ್ಲ ಟಾಪಿಕ್ ಸರಿಯಾಗಿ ಬರ್ಕೊಂಡ ನೀವು ಕಂಠಪಾಠ ಮಾಡ್ಬೋದು, ಇಲ್ಲಕ್ಕಾರ ಬರ ತೆಗಿಬೋದ್ರಿ. ಚಲೋ ತಂಗೋದಕ್ರಿ ಎಕ್ಸಾಮ್ದ ವೆರಿ ಇಂಪಾರ್ಟೆಂಟ್. 7 ನಂಬರ್ ಸಿದ್ಧಾಂತ. 8 ರಾಷ್ಟ್ರೀಯ ಗುಣ ಮತ್ತು ಮನೋಧೋರಣೆ. ತದನಂತರ 9 ರಾಯಭಾರತ್ವ. 10 ನಾಯಕತ್ವ. 11 ರಾಜಕೀಯ ರಚನೆ. ತದನಂತರ ಯಾವುದು ನೋಡೋಣ ರಾಷ್ಟ್ರೀಯ ಶಕ್ತಿಯ ಮಿತಿಗಳು. ಫಸ್ಟ್ ಒನ್ ಶಕ್ತಿಯ ಸಮತೋಲನ. 2 ಅಂತಾರಾಷ್ಟ್ರೀಯ ಕಾನೂನು. 3 ಅಂತಾರಾಷ್ಟ್ರೀಯ ನೈತಿಕತೆ. 4th ಒನ್ ಜಾಗತಿಕ ಸಾರ್ವಜನಿಕ ಅಭಿವೃದ್ಧಿ ಪ್ರಾಯ. ತದನಂತರ 5th ಒನ್ ಜಾಗತಿಕ ಪ್ರಾದೇಶಿಕ ಸಂಘಟನೆಗಳು. 6th ಒನ್ ಸಾಮೂಹಿಕ ಭದ್ರತೆಗಳು. 7th ಒನ್ ನಿಶಸ್ತ್ರೀಕರಣ ಮತ್ತು ಶಸ್ತ್ರದ ನಿಯಂತ್ರಣ. ತದನಂತರ ರಾಷ್ಟ್ರೀಯ ಶಕ್ತಿಯ ಮೌಲ್ಯಮಾಪನ. ಫಸ್ಟ್ ಒನ್ ಸಾಪೇಕ್ಷತೆ. ಸೆಕೆಂಡ್ ಒನ್ ಗುಣಾತ್ಮಕತೆ. ಥರ್ಡ್ ಒನ್ ಪರಸ್ಪರ ಅವಲಂಬನೆ. 4th ಒನ್ ಸಂಪನ್ಮೂಲಗಳ ಬಳಕೆ ಸಾಮರ್ಥ್ಯ. 5th ಒನ್ ಚಲನಶೀಲ ಸ್ವರೂಪ. 6th ಒನ್ ಸಿದ್ಧತೆ. 7th ಒನ್ ನೈಜತೆ ಮತ್ತು ಸಂಭವನೀಯತೆ. ಇಲ್ಲಿಗೆ 7ನೇ ಚಾಪ್ಟರ್ ಮುಗಿತ್ರಿ. ಇನ್ನ ಅಧ್ಯಾಯ 8 ಶಕ್ತಿಯ ಸಮತೋಲನ. ಶಕ್ತಿ ಸಮತೋಲನ ಎಂದರೇನು? ಜಗತ್ತಿನ 2 ಅಥವಾ ರಾಷ್ಟ್ರ ಮೈತ್ರಿಕೂಟ ನಡುವಿನ ಶಕ್ತಿಯ ಸಮಾನ ಸ್ಥಿತಿಯನ್ನು ಶಕ್ತಿಯ ಸಮತೋಲನ ಎಂದು ಕರೆಯಬಹುದ್ರಿ. ಶಕ್ತಿಯ ಸಮತೋಲನದ ಸ್ವರೂಪ. ಶಕ್ತಿಯ ಸಮತೋಲನ ಎಂದರೇನು? ಅದರ ಸ್ವರೂಪ. ಫಸ್ಟ್ ಒನ್ ಭಾಗಾಂಶ ಸಮತೋಲನದಿಂದ ಕೂಡಿದ್ದು. ತದನಂತರ 2 ತಾತ್ಕಾಲಿಕ ಮತ್ತು ಅಸ್ಥಿರವಾದದ್ದು. ಥರ್ಡ್ ಒನ್ ಸ್ವಾಭಾವಿಕವಾಗಿರದೆ ಸಾಧಿಸಲ್ಪಟ್ಟಿದ್ದು. ತದನಂತರ 4th ಒನ್ ಯಥಾಸ್ಥಿತಿಯ ಪರವಾದದ್ದು. 5th ಒನ್ ಯುದ್ಧವು ಶಕ್ತಿಯ ಸಮತೋಲನ ಮಾಪನ. 6th ಒನ್ ಶಾಂತಿಯ ಸಾಧನವಲ್ಲ. 7th ಒನ್ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಪ್ರಾಶಸ್ತ್ಯ. ತದನಂತರ ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರ. ತದನಂತರ ಮುಂದುವರೆದು ಶಕ್ತಿಯ ಸಮತೋಲನ ಕಾಪಾಡುವ ವಿಧಾನಗಳು ಯಾವುವು? ಫಸ್ಟ್ ಒನ್ ಪರಿಹಾರ. ಸೆಕೆಂಡ್ ಮೈತ್ರಿಕೂಟ ಮತ್ತು ಪ್ರತಿ ಮೈತ್ರಿಕೂಟಗಳು. 4th ಒನ್ ಒಡೆದು ಆಳುವ ನೀತಿ. 5th ಒನ್ ತಡೆಯ ರಾಜ್ಯದ ಸೃಷ್ಟಿಯ ಕದ್ರಿ. ತದನಂತರ 6 ಸಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣ. 7th ಒನ್ ಸಮತೋಲನಕಾರರ ಉಪಸ್ಥಿತಿ. ತದನಂತರ ಆಧುನಿಕ ಯುಗದ ಶಕ್ತಿಯ ಸಮತೋಲನದ ಪ್ರಸ್ತುತತೆ. ಫಸ್ಟ್ ಒನ್ ಜಾಗತಿಕ ಶಾಂತಿಯನ್ನು ಸಾಧಿಸುವುದು. ತದನಂತರ 2 ರಾಷ್ಟ್ರಗಳ ಸಂಬಂಧಗಳ ಸ್ಥಿರತೆಯ ತರಲು. ತದನಂತರ 3 ಚಿಕ್ಕ ರಾಷ್ಟ್ರಗಳ ಸ್ವಾತಂತ್ರ್ಯ ರಕ್ಷಿಸಲು. 4th ಒನ್ ಅಂತಾರಾಷ್ಟ್ರೀಯ ಕಾನೂನುಗಳ ಪಾಲಿಸಲು. ತದನಂತರ 5th ಒನ್ ಯುದ್ಧದ ನೀತಿಯನ್ನು ಹೋಗಲಾಡಿಸಲು. ಅಧ್ಯಾಯ 9 ಸಾಮಾಜಿಕ ಭದ್ರತೆ ಮತ್ತು ರಾಯಭಾರತ್ವ. ಸಾಮಾಜಿಕ ಭದ್ರತೆ ಎಂದರೇನು? ಸಾಮೂಹಿಕ ಕಾರ್ಯಾಚರಣೆಗಳ ಮೂಲಕ ಪ್ರತಿಯೊಂದು ರಾಷ್ಟ್ರದ ಭದ್ರತೆಯ ಭರವಸೆಯನ್ನು ಒದಗಿಸುವ ಪ್ರಕ್ರಿಯೆಗೆ ಏನೆಂದು ಕರೀತಾರ? ಸಾಮೂಹಿಕ ಭದ್ರತೆ ಎಂದು ಕರೆಯುತ್ತಾರೆ. ತದನಂತರ ಮುಂದುವರೆದು ಸಾಮೂಹಿಕ ಭದ್ರತೆಯ ಸ್ವರೂಪ ಒಳಗೆ ಏನೇನು ವಿವರಣೆ ಐತಿ, ಯಾವ್ಯಾವ ಪಾಯಿಂಟ್ ಬರ್ತಾವ ಎಂಬುದನ್ನ ನೋಡೋಣ. ಫಸ್ಟ್ ಒನ್ ಬಿಕ್ಕಟ್ಟು ನಿರ್ವಹಣೆಯ ಸಾಧನ. ಬಿಕ್ಕಟ್ಟು ನಿರ್ವಹಣೆಯ ಸಾಧನ. ಸೆಕೆಂಡ್ ಒನ್ ಆಕ್ರಮಣದ ಸಾರ್ವತ್ರಿಕತೆಯ ಸಮ್ಮತಿ. ಥರ್ಡ್ ಒನ್ ಆಕ್ರಮಣದ ನಿರ್ಮೂಲನೆಯ ಬದ್ಧತೆ. ತದನಂತರ 4th ಒನ್ ಶಕ್ತಿಯ ಜಾಗತಿಕ ಪ್ರಾಧಾನ್ಯತೆ. 5th ಒನ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಒಲವು. ತದನಂತರ 6 ಯುದ್ಧದ ನಿಯಂತ್ರಣಕ್ಕೆ ಪ್ರಾಶಸ್ತ್ಯ. 7 ಯುದ್ಧ ಕೈಗೊಂಡದ ರಾಷ್ಟ್ರದ ಬದಲು ಯುದ್ಧದ ಖಂಡನ. ತದನಂತರ ವಿಶ್ವಸಂಸ್ಥೆಯ ಮತ್ತು ಸಾಮೂಹಿಕ ಭದ್ರತಾ ಕ್ರಮಗಳು. ಕೊರಿಯಾದ ಬಿಕ್ಕಟ್ಟು 1950. ಸೆಕೆಂಡ್ ಸೋಯೆಜ್ ಕಾಲುವೆಯ ಬಿಕ್ಕಟ್ಟು 1956. 2
ಸುಯೆಜ್ ಕಾಲುವೆಯ ಬಿಕ್ಕಟ್ಟು 1956, ಹಂಗೇರಿಯ ಬಿಕ್ಕಟ್ಟು 1956, ಫೋರ್ತ್ ಒನ್ ಕೋವ್ಯಾತ್ ಬಿಕ್ಕಟ್ಟು 1991, ತಾಲಿಬಾನ್ ಬಿಕ್ಕಟ್ಟು 2001. ತದನಂತರ ರಾಷ್ಟ್ರೀಯ ಭದ್ರತೆ ನೋಡೋಣ. ರಾಷ್ಟ್ರೀಯ ಭದ್ರತೆ ಎಂದರೆ ರಾಷ್ಟ್ರವೊಂದು ಬಾಹ್ಯ ಸೈನಿಕ ಆಕ್ರಮಣದಿಂದ ರಕ್ಷಣೆ ಹೊಂದಿಕೊಳ್ಳುವುದು ಮತ್ತು ರಾಷ್ಟ್ರೀಯ ಭದ್ರತೆ ಎನಿಸಿಕೊಳ್ಳುತ್ತದೆ. ಒಂದು ರಾಷ್ಟ್ರ ಐತಿ, ಅದರ ಬಾಹ್ಯತೆ ಅಂದ್ರೆ ಅದ್ರ ಮ್ಯಾಲ ಆಕ್ರಮಣದ ಅದರಿಂದ ರಕ್ಷಣೆ ತೆಗೆದುಕೊಳ್ಳುವುದು ರಾಷ್ಟ್ರದ ಅದು ರಾಷ್ಟ್ರೀಯ ಭದ್ರತೆ ಎನ್ನಬಹುದು. ರಾಷ್ಟ್ರೀಯ ಭದ್ರತೆಯ ಸವಾಲುಗಳು: ಜನಾಂಗೀಯ ಸಂಘರ್ಷಗಳು, 2 ಪ್ರತ್ಯಕ್ಷ ಚಳುವಳಿಗಳು, 3 ಭಯೋತ್ಪಾದಕ ಕೃತ್ಯಗಳು, 4 ಕಳ್ಳ ಸಾಗಾಣಿಕೆ, 5 ಬಾಹ್ಯ ಆಕ್ರಮಣಗಳು, 6 ಅಕ್ರಮ ವಲಸೆ. ರಾಯಭಾರತ್ವ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ವಹಿಸುವ ಸಾಮಾನ್ಯ ಸಾಧನವನ್ನು ರಾಯಭಾರತ್ವ ಎನ್ನಲಾಗುತ್ತದೆ. ಮತ್ತೊಂದು ರಾಯಭಾರತ್ವ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ನಿರ್ವಹಿಸುವ ಅನುಸರಿಸಲಾಗುವ ತಂತ್ರಗಳು ಮತ್ತು ಕಾರ್ಯದ ವಿಧಾನಗಳ ಒಳಗೊಂಡ ಪರಿಕಲ್ಪನೆಗಳನ್ನು ಏನೆಂದು ಕರೆಯುವರ ರಾಯಭಾರತ್ವ ಎಂದು ಕರೆಯುವರು. ರಾಯಭಾರತ್ವ ಸ್ವರೂಪ ನೋಡ್ಬರ್ರಿ. ರಾಯಭಾರತ್ವದ ಸ್ವರೂಪ: ಫಸ್ಟ್ ಒನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಸಾಧನ, 2 ರಾಯಭಾರತ್ವದ ಕಾರ್ಯಯೋಜನೆ, 3rd ಒನ್ ಸ್ಥಾಪಿತ ಕಾರ್ಯವಿಧಾನಗಳ ಆಧಾರವುಳ್ಳದ್ದು, ತದನಂತರ 4th ಒನ್ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸ್ವರೂಪವುಳ್ಳದ್ದು, ತದನಂತರ 5th ಒನ್ ಬಹು ಆಯಾಮ ವಿಷಯಗಳಿಗೆ ಸಂಬಂಧಿಸಿದ್ದು. 6 ರಾಯಭಾರತ್ವದ ಕಡಿತವು ಬಿಕ್ಕಟ್ಟಿಗೆ ಆಸ್ಪಂದನ ಒದಗಿಸುವುದು. 7 ಯುದ್ಧ ಮತ್ತು ಶಾಂತಿಯ ಕಾಲದಲ್ಲಿ ಸಕ್ರಿಯವಾಗಿರುತ್ತದೆ. 8 ಸರಕಾರ ಮತ್ತು ಬಿಕ್ಕಟ್ಟುಗಳ ಸಂಗಮ, ತದನಂತರ 9 ರಾಷ್ಟ್ರೀಯ ಹಿತಾಸಕ್ತಿಯ ಪ್ರಾತಿನಿಧ್ಯ, 10 ರಾಷ್ಟ್ರೀಯ ಶಕ್ತಿಯ ಬೆಂಬಲ ಉಳ್ಳದ್ದು, ತದನಂತರ ಹಳೆಯ ರಾಯಭಾರತ್ವದ ಲಕ್ಷಣಗಳು. 5 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 10 ಮಾರ್ಕ್ಸಿಗೂ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್ ರೀ. ಹಳೆಯ ರಾಯಭಾರತ್ವ ಲಕ್ಷಣಗಳು ವಿವರಿಸಿ ಅಂತ ಕೇಳ್ತಾರ. ಫಸ್ಟ್ ಒನ್ ಯುರೋಪಿನ ರಾಷ್ಟ್ರಗಳ ಸೀಮಿತ, 2 ಸೀಮಂತ ವರ್ಗಕ್ಕೆ ಆದ್ಯತೆ, 3rd ಒನ್ 4th ಒನ್ ಗೌಪ್ಯತೆಯ ಪ್ರಾಶಸ್ತ್ಯ, 3rd ಒನ್ ಸದಸ್ಯತ್ವಗಳ ಪ್ರತಿಪಾದನೆ ಆಗ್ರದ. ತದನಂತರ 5 ಕಾರ್ಯನಿರ್ವಹಣೆಯ ಸ್ವಾತಂತ್ರ್ಯ, ತದನಂತರ ಹೊಸ ನೂತನ ರಾಯಭಾರತ್ವದ ಲಕ್ಷಣಗಳು. ಈ 2 ಭಾಳ ಇಂಪಾರ್ಟೆಂಟ್ ಅದಾವ್ರಿ. ನೀವು ನೋಟ್ಸ್ ಮಾಡ್ಕೋಬಹುದು, ಎಕ್ಸಾಮ್ ಒಳಗ ಬೀಳ್ತಾವ್ರಿ. ಫಸ್ಟ್ ಒನ್ ಜಾಗತಿಕ ವ್ಯಾಪ್ತಿ, 2nd ಒನ್ ಬಹುಪಕ್ಷೀಯ ಸಂಧಾನಗಳು ಮತ್ತು 3rd ಒನ್ ಅನೌಪಚಾರಿಕತೆಯ ಆಸ್ಪಂದನದ, ತದನಂತರ 4th ಒನ್ ಮುಕ್ತತೆಗೆ ಪ್ರಾಶಸ್ತ್ಯ, 5th ಒನ್ ಪ್ರಜಾಸತ್ತಾತ್ಮಕತೆಯ ಆಸ್ಪಂದನ, ಅನೌಪಚಾರಿಕತೆಯ ಆಸ್ಪಂದನ 4th ಒನ್ ಮುಕ್ತತೆಯ ಪ್ರಾಶಸ್ತ್ಯ, ಪ್ರಜಾಸತ್ತಾತ್ಮಕತೆಯ ಸ್ವರೂಪ, 6th ಒನ್ ಪ್ರಚಾರಕ್ಕೆ ಮತ್ತು ಆದ್ಯತೆ. ಅಧ್ಯಾಯ 10 ನೋಡ್ಬರ್ರಿ. ಶಸ್ತ್ರಾಸ್ತ್ರ ಸ್ಪರ್ಧೆ ಮತ್ತು ನಿಶಸ್ತ್ರೀಕರಣ. ಶಸ್ತ್ರಾಸ್ತ್ರ ಸ್ಪರ್ಧೆ ಎಂದರೇನು? 2 ದೇಶಗಳ ತಮ್ಮ ಸೈನಿಕ ಶಕ್ತಿಗಳನ್ನು ಹೆಚ್ಚಿಸಲು ಅದರಲ್ಲಿ ಪೈಪೋಟಿಯ ನಡೆಸುವುದನ್ನು ಶಸ್ತ್ರಾಸ್ತ್ರ ಸ್ಪರ್ಧೆ ಎನ್ನಬಹುದು. 2 ರಾಷ್ಟ್ರ ಅಥವಾ ಶಕ್ತಿ ಬಣಗಳ ನಡುವೆ ಸೈನಿಕ ಜೈವಿಕ ಅಣ್ಣತ್ವದ ಹೊಂದುವ ಮೂಲಕ ಹಾಗೂ ಯುದ್ಧಗಳ ಸಾಮರ್ಥ್ಯವನ್ನು ಬಲಪಡಿಸಿಕೊಳ್ಳಲು ಜರುಗುವ ಪೈಪೋಟಿಯನ್ನು ಸಶಸ್ತ್ರ ಅಥವಾ ಶಸ್ತ್ರಾಸ್ತ್ರ ಸ್ಪರ್ಧೆ ಎಂದು ಕರೆಯುವರು. ಶಸ್ತ್ರಾಸ್ತ್ರ ಸ್ಪರ್ಧೆಯ ಪರಿಣಾಮಗಳು: ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಧಕ್ಕೆ, 2 ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ, ತದನಂತರ 3 ಆರ್ಥಿಕ ಪ್ರಗತಿಗೆ ತೊಡಕು, 4th ಒನ್ ವೈವಿಧ್ಯಮಯ ಸವಾಲುಗಳಿಗೆ ಹಾದಿ, 5th ಒನ್ ಯುದ್ಧದ ಸಾಧ್ಯತೆಯ ಹೆಚ್ಚಳ. ಸಶಸ್ತ್ರ ನಿಯಮ ಎಂದರೇನು? ಸಶಸ್ತ್ರ ನಿಯಮ ಯುದ್ಧಕ್ಕೆ ಕಾರಣವಾಗಬಲ್ಲ ರಾಷ್ಟ್ರಗಳ ನಡುವಿನ
ಶಸ್ತ್ರ ಸ್ಪರ್ಧೆಯನ್ನು ನಿಯಂತ್ರಿಸುವುದೇ ಸಶಸ್ತ್ರ ನಿಯಂತ್ರಣ ಎಂದು ಕರೆಯುವರು. ನಿಶಸ್ತ್ರೀಕರಣ ಎಂದರೇನು? ಯುದ್ಧಕ್ಕೆ ಕಾರಣವಾಗಬಲ್ಲ ವಿವಿಧ ಶಸ್ತ್ರಾಸ್ತ್ರಗಳ ಕಡಿತ ಅಥವಾ ತ್ಯಜಿಸುವಿಕೆಯನ್ನು ನಿಶಸ್ತ್ರೀಕರಣ ಎನ್ನಬಹುದು. ಪರಮಾಣು ನಿಶಸ್ತ್ರೀಕರಣ ಪ್ರಯತ್ನಗಳ ಇತಿಹಾಸ. ಇದ್ರೊಳಗ ಫಸ್ಟ್ ಒನ್ 4 ಶಕ್ತಿಯ ಘೋಷಣೆ, 2 ಅಣುಶಕ್ತಿಯ ಆಯೋಗದ ಸ್ಥಾಪನೆ, 3 ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳ ಆಯೋಗ, 4th ಒನ್ ನಿಶಸ್ತ್ರೀಕರಣ ಆಯೋಗ, 5th ಒನ್ ಭಾಗಾಂಶ ಅಣ್ವಸ್ತ್ರಗಳ ಪರೀಕ್ಷಾ ನಿಷೇಧನ ಒಪ್ಪಂದ, 6th ಒನ್ ಬಾಹ್ಯಾಕಾಶ ಒಪ್ಪಂದದ, ತದನಂತರ 7 ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದ, 8 ಅಮೆರಿಕ ಸೋವಿಯತ್ ರಷ್ಯಾಗಳ ಶಸ್ತ್ರಾಸ್ತ್ರಗಳ ಒಪ್ಪಂದ, ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ಕಡಿತ ಒಪ್ಪಂದ, 10 ಸಮಗ್ರ ಅಣ್ವಸ್ತ್ರಗಳ ಪರೀಕ್ಷಾ ನಿಷೇಧ ಒಪ್ಪಂದ, 11 ಮಧ್ಯಂತರ ಅಣುಶಕ್ತಿಗಳ ಒಪ್ಪಂದ. ಲಾಸ್ಟ್ನೇ ಚಾಪ್ಟರ್ ಅಧ್ಯಾಯ 11 ವಿವಾದಗಳ ಶಾಂತಿಯುತ ಇತ್ಯರ್ಥ ಮತ್ತು ಸಂಘರ್ಷದ ಪರಿಹಾರದ ಸಿದ್ಧಾಂತಗಳು. ಫಸ್ಟ್ ಒನ್ ವಿವಾದಗಳ ಶಾಂತಿಯುತ ಇತ್ಯರ್ಥ. ವಿವಾದಗಳ ಶಾಂತಿಯುತ ಇತ್ಯರ್ಥ ಆಗಬೇಕೆಂಬುದನ್ನು ಯಾಕೆ ಹೇಳ್ತಾರ ಎಂಬುದನ್ನು ನೋಡ್ಬರ್ರಿ. 2 ರಾಷ್ಟ್ರ ಅಥವಾ ರಾಷ್ಟ್ರಗಳ ಗುಂಪಿನ ನಡುವೆ ತಲೆದೂರುವ ವೈವಿಧ್ಯಮಯ ವಿವಾದ ಸಶಸ್ತ್ರ ಪ್ರಯೋಗವಿಲ್ಲದೆ ಬಗೆಹರಿಸಿಕೊಳ್ಳುವ ಮಾಡುವ ಪ್ರಯತ್ನವನ್ನ ವಿವಾದಗಳ ಶಾಂತಿಯುತ ಇತ್ಯರ್ಥ ಎಂದು ಕರೆಯಬಹುದು. ವಿವಾದಗಳ ಶಾಂತಿಯುತ ಇತ್ಯರ್ಥದ ವಿಧಾನಗಳ ಯಾವ್ಯಾವ್ರಿ? ಸಂಧಾನ ಆಗೋದ್ರಿ, ಮಧ್ಯಸ್ಥಿಕೆ ಅಂದ್ರೆ 2 ಗ್ರೂಪ್ ಇದ್ದವ್ರ 1-2 ಗ್ರೂಪ್ ಇರ್ತಾವ ನೋಡು, ಯಾರು ಹಿರಿಯರ ಅಥವಾ ಗುರುಗಳು ಬರ್ತಾರಲ್ಲ ಆ ರೀತಿ ಮಧ್ಯಸ್ಥಿಕೆ, ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸುವುದು. 3 ವಿಚಾರಣೆ, ಯಾರ ತಪ್ಪೈತಿ ಸರಿ ಐತಿ ಎಂಬುದನ್ನು ವಿಚಾರಣೆ ಮಾಡಬಹುದು. 4th ಒನ್ ರಾಜಿ ಒಪ್ಪಂದ, 5th ಒನ್ ನ್ಯಾಯ ಪಂಚಾಯಿತಿ, 6th ಒನ್ ನ್ಯಾಯ ನಿರ್ಣಯ ಸಂಘ. ರಾಷ್ಟ್ರಗಳ ತಮ್ಮ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳಲು ಶಕ್ತಿಯ ಅಂದರೆ ಶಸ್ತ್ರಾಸ್ತ್ರಗಳನ್ನು ಬಳಸಲು ಮುಂದಾಗುವುದನ್ನು ಸಂಘರ್ಷ ಎನ್ನಬಹುದ್ರಿ. ಅಂತಾರಾಷ್ಟ್ರೀಯ ಸಮುದಾಯದ ರಾಷ್ಟ್ರಗಳು. ಅಂತಾರಾಷ್ಟ್ರೀಯ ಸಮುದಾಯದಲ್ಲಿನ ರಾಷ್ಟ್ರಗಳು ಪರಸ್ಪರ ಪ್ರಾದೇಶಿಕ, ಸೈದ್ಧಾಂತಿಕ, ಸಾಂಸ್ಕೃತಿಕ, ಸೈನಿಕ ಹಿತಾಸಕ್ತಿಗಳನ್ನು ಸಂರಕ್ಷಿಸಿಕೊಳ್ಳಲು ಶಾಂತಿಯುತ ಮಾರ್ಗಗಳಿಂದ ಸಾಧ್ಯವಾಗದಿದ್ದಾಗ ಶಕ್ತಿಯನ್ನು ಬಳಸಲು ಮುಂದಾಗುವುದೇ ಸಂಘರ್ಷವೆನ್ನುವರು. ಸಂಘದ ಪರಿಹಾರ ಸಿದ್ಧಾಂತಗಳು. ಉದಾರಿಕವಾದ ಸಿದ್ಧಾಂತ, 2 ವಾಸ್ತವವಾದಿ ಸಿದ್ಧಾಂತ, 3 ಮ್ಯಾಕ್ಸ್ವಾದಿ ಸಿದ್ಧಾಂತ. ಲಾಸ್ಟ್ ಒನ್ ಚಾಪ್ಟರ್ ಅಧ್ಯಾಯ 12 ಜಾಗತಿಕ ವ್ಯವಸ್ಥೆ. ಜಾಗತಿಕ ವ್ಯವಸ್ಥೆಯಲ್ಲಿ ಧ್ರುವೀಯತೆ ಎಂದರೇನು? ರಾಷ್ಟ್ರೀಯ, ಪ್ರಾದೇಶಿಕ ಅಥವಾ ಜಾಗತಿಕವಾಗಿ ಶಕ್ತಿ ಅಥವಾ ಪ್ರಭಾವಗಳ ಹಂಚಿಕೆಯನ್ನು ಧ್ರುವೀಯತೆ ಎನ್ನಬಹುದು. ಇದ್ರೊಳಗ 3 ಧ್ರುವೀಯತೆಗಳ ಬರ್ತಾವ, 3 ಪ್ರಕಾರಗಳು ಬರ್ತಾವ. ಯಾವಂದ್ರ ಏಕ ಧ್ರುವೀಯತೆ ವ್ಯವಸ್ಥೆ, 2 ದ್ವಿಧ್ರುವೀಯತೆ ವ್ಯವಸ್ಥೆ, 3 ಬಹು ಧ್ರುವೀಯತೆ ವ್ಯವಸ್ಥೆ. ಈಗ ನೋಡ್ರ BA 5th ಸೆಮ್ DSC 9 ಪೊಲಿಟಿಕಲ್ ಸೈನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಆಗ ಏನಾದರೂ ಯಾರು ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಹೊಸಬ್ರಾಗ್ಯಾರ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಆನ್ ಮಾಡ್ಕೊಂಡು ನೋಟಿಫೈ ಆಗ್ರಿ. ನಾವು ಹಾಕುವ ವಿಡಿಯೋಗಳು ನಿಮ್ಗೆ ಬಂದು ಸೇರ್ತಾವ್ರಿ. ಅದೇ ರೀತಿ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಈ ನೋಟ್ಸ್ ಲಿಂಕು ಐತ್ರಿ. ಅಲ್ಲಿ ನಮ್ಮದು ಟೆಲಿಗ್ರಾಮ್ ಚಾನಲ್ ಐತಿ, ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಥ್ಯಾಂಕ್ ಯು.